ಶಾಂತಿ ಮುರಳಿ ದಿನಾಂಕ 20/1/26 ಬಾಬ್ದಾದಾ ಮಧುಬನ್. ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे बेहद के बाप को याद करना यह है गुप्त बात। याद से याद मिलती है, जो याद नहीं करते उन्हें बाप भी कैसे याद करे। ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಬೇಹದ್ದಿನ ತಂದೆಯನ್ನ ನೆನಪು ಮಾಡೋದು ಇದಾಗಿದೆ ಬಹಳ ಗುಪ್ತವಾದ ಮಾತು. ನೆನಪಿನಿಂದಲೇ ನೆನಪು ಸಿಗುತ್ತೆ. ಯಾರು ನೆನಪು ಮಾಡೋದಿಲ್ಲ ಅವರನ್ನ ತಂದೆ ಆದ್ರೂ ಹೆಂಗ್ ನೆನಪು ಮಾಡ್ತಾರೆ? ಪ್ರಶ್ನೆ, संगम पर तुम बच्चे कौन सी पढ़ाई पढ़ते हो जो सारा कल्प नहीं पढ़ाई जाती। ಸಂಗಮ ಯುಗದಲ್ಲಿ ತಾವು ಮಕ್ಕಳು ಯಾವ ಶಿಕ್ಷಣವನ್ನ ಓದ್ತೀರಿ, ಯಾವುದನ್ನ ಇಡೀ ಕಲ್ಪ ಓದಿಸಲಾಗೋದಿಲ್ಲ ಅಂತ ಕೇಳ್ತಾರೆ ಬಾಬಾ. उत्तर, जीते जी शरीर से न्यारा अर्थात मुर्दा होने की पढ़ाई अभी पढ़ते हो क्योंकि तुम्हें कर्मातीत बनना है। ಜೀವಂತವಾಗಿದ್ದು ಶರೀರದಿಂದ ಭಿನ್ನ ಆಗೋದು ಅರ್ಥಾತ್ ಶವ ಅಂದ್ರೆ ಅಶರೀರಿ ಆಗುವಂತ ಶಿಕ್ಷಣವನ್ನ ತಾವು ಈಗಲೇ ಓದ್ತೀರಿ. ಯಾಕಂದ್ರೆ ತಾವೇ ಕರ್ಮಾತೀತರಾಗಬೇಕು. ಬಾಕಿ ಜಬ್ ತಕ್ ಶರೀರ ಮೇ ಹೈ ತಬ್ ತಕ್ ಕರ್ಮ ತೋ ಕರ್ನಾ ಹಿ ಹೈ. ಬಾಕಿ ಎಲ್ಲಿವರೆಗೆ ಶರೀರದಲ್ಲಿ ಇದೀವಿ ಅಲ್ಲಿವರೆಗೆ ಕರ್ಮ ಅಂತೂ ಮಾಡಲೇಬೇಕು. मन भी अमन तब हो जब शरीर ना हो, इसलिए मन जीते जगत जीत नहीं लेकिन माया जीते जगत जीत. ಮನಸ್ಸು ಕೂಡ ಅಮನ ಯಾವಾಗ ಆಗತ್ತೆ? ಯಾವಾಗ ಶರೀರ ಇರೋದಿಲ್ಲ. ಅದಕ್ಕಾಗಿ ಮನ ಜೀತೆ ಜಗಜ್ಜೀತ್ ಅಲ್ಲ, ಆದ್ರೆ ಮಾಯಾ ಜೀತ್ ಜಗಜ್ಜೀತ್ ಅಂತಾರ ಬಾಬಾ. ओम शांति। बाप बैठ बच्चों को समझाते हैं क्योंकि यह तो बच्चे समझते हैं, बेसमझ को ही पढ़ाया जाता है. ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇದನ್ನ ಮಕ್ಕಳು ತಿಳ್ಕೊತೀರಿ, ಬುದ್ಧಿಹೀನರಿಗೆನೆ ಓದಿಸಲಾಗತ್ತೆ. अब बेहद का बाप ऊंचते ऊंच भगवान आते हैं तो किसको पढ़ाते होंगे. ಈಗ ಬೇಹದ್ದಿನ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಬರ್ತಾರಂದ ಮೇಲೆ ಯಾರಿಗೆ ಓದಿಸ್ತಾರೆ? जरूर जो ऊंचते ऊंच बिल्कुल बेसमझ होंगे, इसलिए कहा ही जाता है विनाश काल विपरीत बुद्धि. ಯಾರು ಓದಿಸ್ತಾರಂದ್ರೆ ಬಾಬಾ, ಯಾರು ಬಿಲ್ಕುಲ್ ಶ್ರೇಷ್ಠಾತಿ ಶ್ರೇಷ್ಠ ಬುದ್ಧಿಹೀನರಿರ್ತಾರಲ್ವಾ, ಸೊ ಅದಕ್ಕೆ ಹೇಳಲಾಗುತ್ತೆ ವಿನಾಶ ಕಾಲ ವಿಪರೀತ ಬುದ್ಧಿ. ವಿಪರೀತ ಬುದ್ಧಿ कैसे हो गए? ವಿಪರೀತ ಬುದ್ಧಿ ಹೆಂಗಾದ್ರಿ? 84 लाख ಯೋನಿಯ ಲಿಖಾ ಹುವಾ ಹೈ ನಾ, 84 ಲಕ್ಷ ಯೋನಿಗಳಂತ ಬರೆಯಲಾಗಿದೆ ಅಲ್ವಾ. तो बाप को भी 84 लाख जन्मों में ले आए हैं. ಅದಕ್ಕೆ ಏನ್ ಮಾಡ್ಬಿಟ್ರು? ತಂದೆಯನ್ನು ಸಮೇತ 84 ಲಕ್ಷ ಜನ್ಮಗಳಲ್ಲಿ ತಗೊಂಡ್ ಬಂದ್ಬಿಟ್ರು. कह देते हैं परमात्मा कुत्ते बिल्ली जीव जंतु सब में है. ಪರಮಾತ್ಮ ಎಲ್ಲಿದ್ದಾನಂದ್ರೆ ಹೇಳ್ಬಿಡ್ತಾರೆ, ನಾಯಿ ಬೆಕ್ಕು ಪ್ರತಿಯೊಂದು ಜೀವ ಜಂತುವಿನಲ್ಲೂ ಭಗವಂತ ಇದ್ದಾರೆ ಅಂತ ಹೇಳ್ತಾರೆ. तो बच्चों को समझाया जाता है, ये तो सेकंड नंबर पॉइंट देनी होती है. तो ಮಕ್ಕಳಿಗೆ ತಿಳಿಸಲಾಗತ್ತೆ, ಇದಂತೂ ಸೆಕೆಂಡ್ ನಂಬರ್ ಪಾಯಿಂಟ್ ಅನ್ನ ಕೊಡಲಾಗುತ್ತೆ. बाप ने समझाया है, जब कोई नया आता है तो पहले पहले उनको हद के और बेहद के बाप का परिचय देना चाहिए. ಬಾಬಾ ತಿಳಿಸಿದ್ದಾರೆ, ಯಾರಾದ್ರೂ ಹೊಸೊಬ್ರು ಬಂದ್ರೆ ಮೊದಲ ಅವರಿಗೆ ಹದ್ ಮತ್ತು ಬೇಹದ್ದಿನ ತಂದೆ ಪರಿಚಯವನ್ನ ಕೊಡಬೇಕು. ಬೇಹದ್ ಕಾ ಬಡಾ ಬಾಬಾ और वहां ಹದ್ ಕಾ ಛೋಟಾ ಬಾಬಾ. ಅವರು ಬೇಹದ್ದಿನ ದೊಡ್ಡ ತಂದೆ, ಇನ್ನೊಬ್ರು ಬೇಹದ್ದಿನ ಚಿಕ್ಕ ತಂದೆ. ಬೇಹದ್ ಕಾ ಬಾಪ್ ಮಾನಾ ಹಿ ಬೇಹದ್ ಆತ್ಮಾओं का ಬಾಪ್. ಬೇಹದ್ದಿನ ತಂದ್ರೆ ಅರ್ಥ ಏನು? ಬೇಹದ್ ಆತ್ಮಗಳ ತಂದೆ. ಹದ್ ಕಾ ಬಾಪ್ ಜೀವ್ ಆತ್ಮ ಕಾ ಬಾಪ್ ಹೋ ಗಯ. ಆ ಹದ್ದಿನ ತಂದೆ ಜೀವಾತ್ಮದ ತಂದೆ ಆಗ್ಬಿಟ್ರು. ವಹ ಹೈ ಸಬ್ ಆತ್ಮಾओं का ಬಾಪ್. ಶಿವ ಬಾಬಾ ಎಲ್ಲ ಆತ್ಮಗಳ ತಂದೆ. ये नॉलेज भी सब एक रस नहीं धारण कर सकते. ಈ ಜ್ಞಾನವನ್ನು ಕೂಡ ಎಲ್ಲರೂ ಏಕರಸ ಧಾರಣೆ ಮಾಡ್ಕೊಳ್ಳಿಕ್ಕಾಗುವುದಿಲ್ಲ. कोई 1% धारण करते तो कोई 95% धारण करते. ಕೆಲವರು 1% ಧಾರಣೆ ಮಾಡ್ತಾರೆ, ಇನ್ ಕೆಲವರು 95% ಧಾರಣೆ ಮಾಡ್ತಾರೆ. यह तो समझ की बात है. ಇದೆಲ್ಲ ತಿಳುವಳಿಕೆಯ ಮಾತು.
सूर्यवंशी घराना होगा ना, राजा राणी तथा प्रजा. सूर्यवंशी मನೆತನ ಇರುತ್ತಲ್ವಾ, ರಾಜ ರಾಣಿ ತಥಾ ಪ್ರಜಾ. ये बुद्धि में आता है ना, ಇದು ಬುದ್ಧಿಯಲ್ಲಿ ಬರುತ್ತೆ ತಾನೆ. ಪ್ರಜಾ में सब प्रकार के मनुष्य होते हैं. ಪ್ರಜಾ ಮಾನ ಪ್ರಜಾ, ಪ್ರಜೆಯಲ್ಲಿ ಎಲ್ಲಾ ಪ್ರಕಾರದ ಮನುಷ್ಯರು ಇರ್ತಾರೆ. ಪ್ರಜೆ ಅಂದ್ರೆ ಪ್ರಜೆನೆ. ಬಾಪ ಸಮझाते ये पढ़ाई है. ತಂದೆ ತಿಳಿಸ್ತಾರೆ ಇದು ಶಿಕ್ಷಣ. अपने बुद्धि अनुसार हर एक पढ़ते हैं. ಅವರವರ ಬುದ್ಧಿ ಅನುಸಾರವಾಗಿ ಇಲ್ಲಿ ಪ್ರತಿಯೊಬ್ಬರು ಓದ್ತಾರೆ. ಹರೇಕು ಅಪನ ಅಪನ ಪಾಠ ಮಿಲಾ ಹುವಾ ಹೈ. ಪ್ರತಿಯೊಬ್ಬರಿಗೂ ಅವರವರದೇ ಆದಂತ ಪಾತ್ರ ಸಿಕ್ಕಿದೆ. जिसने कल्प पहले जितनी पढ़ाई धारण की है उतनी अब भी धारण करते हैं. ಯಾರು ಕಲ್ಪದ ಮೊದಲು ಎಷ್ಟು ಶಿಕ್ಷಣವನ್ನ ಧಾರಣೆ ಮಾಡಿದ್ರೋ ಅಷ್ಟೇ ಈಗಲೂ ಕೂಡ ಧಾರಣೆ ಮಾಡ್ತಾರೆ. ಪಢಾಯಿ ಕಭಿ छिपी नहीं रह सकती. ಶಿಕ್ಷಣವನ್ನು ಎಂದು ಮುಚ್ಚಿಡಲಾಗುವುದಿಲ್ಲ. ಪಢಾಯಿ ಅನುಸಾರ ಹಿ ಪದ ಮಿಲ್ತಾ ಹೈ. ಶಿಕ್ಷಣದ ಅನುಸಾರವಾಗಿ ಪದವಿ ಸಿಗುತ್ತೆ. तो बाप ने समझाया है आगे चल इम्तिहान तो होता ही है. ತಂದೆ ತಿಳಿಸಿದ್ದಾರೆ, ಮುಂದೆ ಹೋಗ್ತಾ ನಡೀತಾ ಪರೀಕ್ಷೆ ಅಂತೂ ಆಗೋದೆ. ಬಿಗರ್ ಇಮ್ತಿಹಾನ್ ಟ್ರಾನ್ಸ್ಫರ್ ತೋ ಹೋ ನ ಸಕೆ. ಆವತ್ತರ ಪರೀಕ್ಷೆ ಇಲ್ಲದೆ ನೀವು ನೆಕ್ಸ್ಟ್ ಕ್ಲಾಸಿಗೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪಿಛಾಡಿ ಮೇ ಸಬ್ ಮಾಲೂಮ್ ಪಡೇಗಾ. ಅಂತಿಮ ಬಂದಂಗೆ ಎಲ್ಲನೂ ಗೊತ್ತಾಗ್ತದೆ ಅಂತಾರೆ ಬಾಬಾ. ಬಲ್ಕಿ ಅಭಿ ಭಿ ಸಮಜ್ ಸಕ್ತೆ ಹೈ ಕಿ ಕಿಸ್ ಪದಕ್ಕೆ ಹಮ್ ಲಾಯಕ್ ಹೈ. ಮುಂದೆ ಯಾಕೆ, ಈಗಲೂ ಕೂಡ ನಮಗೆ ಗೊತ್ತಾಗ್ತದೆ ನಾನು ಯಾವ ಪದವಿಗೆ ಯೋಗ್ಯ ಆಗಬಹುದು. ಬಲ್ ಲಜ್ಜಾಕೆ ಮಾರೆ ಸಬಕೆ ಸಾಥ್ ಸಾಥ್ ಹಾಟ್ ಉಠಾ ದೇತೆ ಹೈ. ಬಲೆ ನಾಚಿಕೆ ಕಾರಣ ಎಲ್ಲರ ಜೊತೆ ಏನ್ ಮಾಡ್ಬಿಡ್ತಾರೆ, ಕೈ ಎತ್ತು ಬಿಡ್ತಾರೆ. ಲೇಕಿನ್ ದಿಲ್ ಮೇ ಸಮಜ್ತೆ ಭಿ ಹೈ ಹಮ್ ಯಾ ಕೈಸೆ ಬನ್ ಸಕೆಂಗೆ. ಎಲ್ಲರ ಮುಂದೆ ಕೈ ಎತ್ತು ಬಿಡ್ತಾರೆ, ಆದ್ರೆ ಮನಸ್ಸಲ್ಲಿ ತಿಳ್ಕೊತಾರೆ ನಾನ್ ಹೆಂಗೆ ಈ ಟೈಪ್ ಆಗ್ಲಿಕ್ಕೆ ಸಾಧ್ಯ. ತೋ ಬಿ ಹಾತ್ ಉಠಾ ದೇತೆ. ಅಷ್ಟು ಗೊತ್ತಿದ್ರು ಎಲ್ಲರ ಮುಂದೆ ಕೈ ಎತ್ತಿ ಬಿಡ್ತಾರೆ, ನಾಚಿಕೆ ಆಗ್ತದಂತ. ಸಮಜ್ತೆ ಹುಯೇ ಬಿ ಫಿರ್ ಹಾತ್ ಉಠಾ ಲೇನಾ ಯಹ ಬಿ ಅಜ್ಞಾನ್ ಕಹೆಂಗೆ. ತಿಳ್ಕೊಂಡಿದ್ರು ಗೊತ್ತಿದ್ರು ಎಲ್ಲರ ಮುಂದೆ ಕೈ ಎತ್ತೋದಂದ್ರೆ ಇದಕ್ಕೂ ಅಜ್ಞಾನ ಅಂತಾನೆ ಹೇಳ್ತಾರೆ. ಕಿತನಾ ಅಜ್ಞಾನ ಹೈ ಬಾಪ್ ತೋ ಝಟ್ ಸಮಜ್ ಜಾತೆ. ಎಷ್ಟು ಅಜ್ಞಾನ ಇದೆ, ತಂದೆಂದು ತಕ್ಷಣ ತಿಳ್ಕೊಂಡ್ಬಿಡ್ತಾರೆ. ಸಮಜ್ತೆ ಹುಯೇ ಬಿ ತೋ ಇಸ್ಸೆ ತೋ ಉನ್ ಸ್ಟೂಡೆಂಟ್ಸ್ ಮೇ ಅಕಲ್ ಹೋತಾ ಹೈ. ಬಾಬಾ ಹತ್ರ ಇದಕ್ಕಿಂತಲೂ ಆ ಲೌಕಿಕ ವಿದ್ಯಾರ್ಥಿಗಳು ಒಂದಿಷ್ಟು ಬುದ್ಧಿ ಇರುತ್ತದೆ. ವಹ ಸಮಜ್ತೆ ಹೈ ಹಮ್ ಸ್ಕಾಲರ್ಶಿಪ್ ಲೇನೆ ಕೆ ಲಾಯಕ್ ನಹಿ ಹೈ, ಪಾಸ್ ನಹಿ ಹೋಂಗಾ. ಅಲ್ಲಿ ತಿಳ್ಕೊತಾರೆ ನಾನು ಸ್ಕಾಲರ್ಶಿಪ್ ತಗೊಳ್ಳಿಕ್ಕೆ ಯೋಗ್ಯ ಇಲ್ಲ, ನಾನು ಪಾಸ್ ಆಗೋದಿಲ್ಲ ಅಂತ ಆ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ. इससे तो वह अज्ञानी अच्छे जो समझते टीचर जो पढ़ाते हैं उसमें हम कितने मार्क्स लेंगे. ಇದಕ್ಕಿಂತ ಅಜ್ಞಾನಿ ಚಲೋ ಅಂತಾರ ಬಾಬಾ. ಯಾರು ತಿಳ್ಕೊತಾರೆ, ಓ ಟೀಚರ್ ನಮಗೆ ಏನು ಓದಿಸ್ತಾ ಇದ್ದಾರೆ ನಾವು ಅಷ್ಟು ಮಾರ್ಕ್ಸ್ ತಗೊಳ್ಳಿಕ್ ಆಗತ್ತಾ ಅಂತ. ಎಸೆ ಥೋಡಿ ಕಹೆಂಗೆ ಹಮ್ ಪಾಸ್ ವಿತ್ ಆನರ್ ಹೋಂಗೆ. ಅವ್ರ ಹಿಂಗ್ ಹೇಳ್ತಾರೇನು, ಇಲ್ಲ ನಾನು ಗೌರವಾನ್ವಿತವಾಗಿ ಪಾಸ್ ಆಗ್ತೀನಿ, ಇಲ್ಲ. तो सिद्ध होता है या इतनी भी बुद्धि नहीं है. अगर सिद्ध ಆಗತ್ತೆ ಅಷ್ಟನ್ನು ಬುದ್ಧಿ ಕೆಲವು ಮಕ್ಕಳು ಇಲ್ಲ. ದೇಹ ಅಭಿಮಾನ बहुत है. ಯಾಕಂದ್ರೆ ದೇಹಾಭಿಮಾನ ಬಹಳ ಇದೆ. जब तुम आए हुए लक्ष्मी नारायण बनने तो चलन बड़ी अच्छी चाहिए. ಯಾಕಂದ್ರೆ ಇಲ್ಲಿ ಬಂದಿರೋದು ಯಾಕೆ, ಲಕ್ಷ್ಮೀ ನಾರಾಯಣರ ಸಮಾನ ಆಗ್ಲಿಕ್ಕೆ. ಅಂದಮೇಲೆ ಆ ಟೈಪ್ ಒಳ್ಳೆ ಚಲನೆ ಬೇಕಲ್ವಾ. बाप कहते कोई तो विनाशकाल विपरीत बुद्धि है क्योंकि कायदे अनुसार बाप से प्रीत नहीं है तो क्या हाल होगा. ತಂದೆ ಹೇಳ್ತಾರೆ ಕೆಲವರದು ವಿನಾಶಕಾಲ ವಿಪರೀತ ಬುದ್ಧಿ ಇದೆ. ಯಾಕಂದ್ರೆ ಕಾಯ್ದೆ ಅನುಸಾರವಾಗಿ ತಂದೆ ಜೊತೆ ಪ್ರೀತಿ ಇಲ್ಲ ಅಂದ ಮೇಲೆ ಅವ್ರ ಪರಿಸ್ಥಿತಿ ಏನಾಗತ್ತೆ, ಊಂಚ ಪದ ಪಾ ನಹಿ ಸಕೆಂಗೆ. ಅಂತವ್ರು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. बाप बैठे तुम बच्चों को समझाते हैं विनाश काल विपरीत बुद्धि का अर्थ क्या है. बच्चे ही पूरा नहीं समझ सकते तो फिर और क्या समझेंगे. ತಂದೆ ಕುಳಿತು ತಾವು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಏನು, ವಿನಾಶ ಕಾಲ ವಿಪರೀತ ಬುದ್ಧಿ, ಇದರ ಅರ್ಥ ಏನು. ಯಾಕಂದ್ರೆ ಮಕ್ಕಳು ಪೂರ್ಣವಾಗಿ ತಿಳ್ಕೊಳ್ಳಿಲ್ಲ ಅಂದ್ಮೇಲೆ ಅನ್ಯರಿಗೆ ನೀವ್ ಏನ್ ತಿಳಿಸ್ತೀರಿ. ಜೋ ಬಚ್ಚೆ ಸಮಜ್ತೆ ಹೇ ಹಮ್ ಶಿವ ಬಾಬಾ ಕೆ ಬಚ್ಚೆ ಹೇ ವಹಿ ಪೂರಾ ಅರ್ಥಕ್ಕೂ ನೈ ಸಮಜ್ತೆ. ನೋಡಿ, ಯಾವ ಮಕ್ಕಳು ತಿಳ್ಕೊತಾರೆ ನಾವು ಶಿವಬಾಬಾನ್ ಮಕ್ಕಳಂತ ಅವರೇ ಪೂರ್ಣವಾದ ಅರ್ಥವನ್ನ ತಿಳ್ಕೊಳ್ಳೋದಿಲ್ಲ ಅಂತಾರ ಬಾಬಾ. ಬಾಪ್ ಕೋ ಯಾದ್ ಕರ್ನಾ ಯಹ ತೋ ಹೈ ಗುಪ್ತ ಬಾತ್. ತಂದೆಯನ್ನ ನೆನಪು ಮಾಡೋದು ಇದು ಬಹಳ ಗುಪ್ತವಾದ ಮಾತು. ಪಢಾಯಿ ತೋ ಗುಪ್ತ ನಹಿ ಹೈ ನಾ,
ಶಿಕ್ಷಣ ಗುಪ್ತ ಇಲ್ಲ ತಾನೆ. ಪಢಾಯಿ ಮೇ ನಂಬರ್ ವಾರ್ ಹೈ, ಶಿಕ್ಷಣದಲ್ಲಿ ಎಲ್ಲರೂ ನಂಬರ್ ವಾರ್ ಇದ್ದಾರೆ. ಸಬ್ ಏಕ್ ಜೈಸೆ ಥೋಡಿ ಪಡೆಂಗೆ, ಎಲ್ಲರೂ ಒಂದೇ ರೀತಿ ಓದ್ತಾರ? ಇಲ್ಲ. ಬಾಪ್ ತೋ ಸಮಜ್ತೆ ಹೇ ಯ ಅಭಿ ಬೇಬೀಸ್ ಹೇ, ಆಗ ಬಾಬಾ ಏನ್ ತಿಳ್ಕೊಂಡ್ಬಿಡ್ತಾರೆ, ಇನ್ನು ಇವ್ರು ಬೇಬೀಸ್ ಇದ್ದಾರೆ ಅಂತ. ऐसे बेहद के बाप को 3-3, 4-4 ಮಾಸ್ ಯಾದ್ ಬಿ ನಹಿ ಕರ್ತೆ. ನೋಡಿ ಎಂತ ಮಕ್ಕಳಿದಾರಂದ್ರೆ ಅಂತ ಬೇಹದ್ದಿನ ತಂದೆನ 3-3, 4-4 ತಿಂಗಳು ನೆನಪು ಮಾಡೋದಿಲ್ಲ. ಮಾಲೂಮ್ कैसे पड़े कि ಯಾದ್ ಕರ್ತೆ, ಗೊತ್ತಾಗೋದು ಹೆಂಗೆ ಇವ್ರು ಬಾಬಾ ನೆನಪು ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಿ. ಜಬಕಿ ಉನ್ಕಿ ಚಿಟ್ಟಿ ಆಯಿ, ಯಾವಾಗ ಗೊತ್ತಾಗತ್ತೆ, ಯಾವಾಗ ಅವ್ರ ಪತ್ರ ಬರುತ್ತಲ್ಲ ಅವಾಗ ಗೊತ್ತಾಗತ್ತೆ ಇವ್ರು ಬಾಬಾ ನೆನಪು ಮಾಡ್ತಾ ಇದ್ದಾರೆ. फिर उस चिट्ठी में सर्विस समाचार भी हो कि यह रूहानी सर्विस करता हूं. ಆ ಪತ್ರದಲ್ಲಿ ಸೇವಾ ಸಮಾಚಾರನೇ ಇರಬೇಕು. ಏನು? ಬಾಬಾ ನಾವ್ ಇಂತಿಂತ ಆತ್ಮಿಕ ಸೇವೆಯನ್ನ ಮಾಡ್ತೀವಿ. ಸಬೂತ್ ಚಾಹಿಯೇನ, ಸಾಕ್ಷಿ ಬೇಕಲ್ವ ಇಲ್ಲಿ. ऐसे तो देह अभिमान होते हैं जो ना तो कभी याद करते हैं न सर्विस का सबूत दिखाते. ಅಂತ ದೇಹಾಭಿಮಾನ ಉಳ್ಳಂತ ಮಕ್ಕಳು ಇದ್ದಾರೆ, ತಂದೆ ನೆನಪುನು ಮಾಡೋದಿಲ್ಲ ಮತ್ತೆ ಸೇವೆ ಸಾಕ್ಷಿನೂ ತೋರಿಸೋದಿಲ್ಲ. कोई तो समाचार लिखते हैं बाबा फलाने फलाने आए, उनको यह समझाया, तो बाप भी समझते हाँ बच्चा जिंदा है. ಕೆಲವು ಸಮಾಚಾರ ಬರೀತಾರೆ ಬಾಬಾನಿ ಪತ್ರದಲ್ಲಿ, ಬಾಬಾ ಇಂತಿಂತವ್ರು ಬಂದಿದ್ರು, ನಾವ್ ಈ ಟೈಪ್ ಅವ್ರಿಗೆ ಜ್ಞಾನ ತಿಳಿಸಿದ್ವಿ. ಆಗ ಬಾಬಾ ತಿಳ್ಕೊತಾರೆ, ಹೋ ನನ್ನ ಮಗು ಜೀವಂತ ಇದೆ ಅಂತ. ಸರ್ವಿಸ್ ಸಮಾಚಾರ ಠೀಕ್ ದೇತೆ. ಕೆಲವು ಮಕ್ಕಳು ಸೇವೆ ಸಮಾಚಾರ ಕರೆಕ್ಟ್ ಕೊಡ್ತಾರೆ ಬಾಬಾನಿಗೆ. कोई तो 3-4 ಮಾಸ ಪತ್ರ ನಹಿ ಲಿಖತೆ, ಕೆಲವರಂತೂ 3-4 ತಿಂಗಳ ಬಾಬಾನಿಗೆ ಪತ್ರನೇ ಬರೆಯೋದಿಲ್ಲ. कोई समाचार नहीं तो समझेंगे मर गया या बीमार है. ಯಾವುದೇ ಸಮಾಚಾರ ಬರ್ಲಿಲ್ಲ ನಿಮ್ಮಿಂದ ಅಂದ್ರೆ ಬಾಬಾ ತಿಳ್ಕೊಂಡ್ಬಿಡ್ತಾರೆ, ಹೋ ಇವ್ರು ಸತ್ತು ಹೋದ್ರು ಅಥವಾ ಇವ್ರಿಗೇನು ರೋಗ ಹಿಡಿದಿದೆ ಅಂತ. ಬಿಮಾರ್ ಮನುಷ್ಯ ಲಿಖ ನಹಿ ಸಕ್ತೆ, ರೋಗಿ ಇರುವಂತ ಮನುಷ್ಯ ಬರೀಲಿಕ್ಕಾಗೋದಿಲ್ಲ. यह भी कोई लिखते हैं हमारी तबीयत ठीक नहीं थी इसलिए पत्र नहीं लिखा. ಕೆಲವರು ಬರೀತಾರೆ ಬಾಬಾನಿಗೆ, ಬಾಬಾ ನನ್ನ ಆರೋಗ್ಯ ಸರಿ ಇರ್ಲಿಲ್ಲ ಅದಕ್ಕೆ ನಿನಗೆ ಪತ್ರ ಬರೀಲಿಕ್ಕೆ ಆಗ್ಲಿಲ್ಲ ಬಾಬಾ. कोई तो समाचार ही नहीं देते न बीमार है. ಕೆಲವರು ಸಮಾಚಾರನೇ ಕೊಡಂಗಿಲ್ಲ ಮತ್ತೆ ಅವ್ರಿಗೆ ಯಾವ ರೋಗನೂ ಇರುವುದಿಲ್ಲ. ದೇಹಾಭಿಮಾನ ಹೇ, ಅದೇನಿದೆ ದೇಹಾಭಿಮಾನ. ಫಿರ್ ಬಾಪ ಬಿ ಯಾದ ಕಿಸ್ಕೋ ಕರೆ, ಹಂಗಾರೆ ಬಾಬಾನು ಕೂಡ ಯಾರನ್ನ ನೆನಪು ಮಾಡಬೇಕು? ಯಾದ ಸೆ ಯಾದ ಮಿಲ್ತಿ ಹೇ ಪರಂತು ದೇಹಾಭಿಮಾನ ಹೇ. ನೆನಪಿನಿಂದ ನೆನಪು ಸಿಗುತ್ತೆ. ನೀವು ನೆನಪು ಮಾಡಿದ್ರೆ ಬಾಬಾ ನಿಮ್ಮ ನೆನಪು ಮಾಡ್ಕೋತಾರೆ, ನೀವೇ ಮಾಡಿಲ್ಲ ಅಂದ್ರೆ ಬಾಬಾನ ಯಾಕೆ ನೆನಪು ಮಾಡ್ಕೋತಾರೆ? ಅರೆ ದೇಹಾಭಿಮಾನ ಬಹಳ ಇದೆ. तो बाप आकर समझाते हैं मुझे सर्वव्यापी कहा 84 लाख से भी ಜಾಸ್ತಿ ಯೋನಿಯೋ में ले जाते. ತಂದೆ ಬಂದು ತಿಳಿಸ್ತಾರೆ, ನನಗೆ ಸರ್ವವ್ಯಾಪಿ ಅಂತ ಹೇಳಿ 84 ಲಕ್ಷಕ್ಕಿಂತಲೂ ಹೆಚ್ಚು ಯೋನಿಗಳಲ್ಲಿ ತಗೊಂಡೋಗ್ಬಿಟ್ಟಿದ್ದಾರೆ. ಮನುಷ್ಯಕೋ ಕಹಾ ಜಾತೆ ಪತ್ಥರ ಬುದ್ಧಿ ಹೇ, ಅದಕ್ಕೆ ಮನುಷ್ಯರಿಗೆ ಹೇಳಲಾಗತ್ತೆ ಕಲ್ಲು ಬುದ್ಧಿಯವರು. ಭಗವಾನ್ ಕೆ ಲಿಯೆ ತೋ ಫಿರ್ ಕಹ ದೇತೆ ಪತ್ಥರ್ ಬಿತ್ತರ್ ಕೆ ಅಂದರ್ ವಿರಾಜಮಾನ ಹೇ. ನೋಡಿ ಭಗವಂತನಿಗೆ ಹೇಳ್ಬಿಡ್ತಾರೆ, ನೀನ್ ಕಲ್ಲಲ್ಲಿ ಇದೀಯಾ, ಮುಳ್ಳಲ್ಲಿ ಇದೀಯಾ, ಅದ್ರೊಳಗೆ ವಿರಾಜಮಾನ ಇದೆಯಾ ಅಂತ. ಬೇಹದ್ಕಿ ಗಾಲಿಯ ಹುಯಿನಾ, ಹಾಗಾದ್ರೆ ಇದೆಲ್ಲ ಬೇಹದ್ದಿನ ಬೈಗಳಾಯ್ತಲ್ವ ಬಾಬನಿಗೆ. ಇಸ್ಲೆ ಬಾಪ್ ಕಹತೆ ಮೇರಿ ಕಿತ್ನಿ ಗ್ಲಾನಿ ಕರ್ತೆ. ನೋಡಿ ನಂದು ಎಷ್ಟು ಗ್ಲಾನಿ ಮಾಡ್ತಾರಂತಾರ ಬಾಬಾ. ಅಭಿ ತುಮ್ ತೋ ನಂಬರ್ ವಾರ್ ಸಮಜ್ ಗೈ ಹೋ, ಅರೆ ತಾವೀಗ ನಂಬರ್ ವಾರ್ ತಿಳ್ಕೊಂಡ್ಬಿಟ್ಟಿದ್ದೀರಿ. ಭಕ್ತಿ ಮಾರ್ಗ ಮೇ ಗಾತೆ ಬಿ ಹೇ आप आएंगे तो हम वारी जाएंगे. ಭಕ್ತಿ ಮಾರ್ಗದಲ್ಲಿ ಈ ಟೈಪ್ ಗಾಯನನು ಮಾಡ್ತಾರೆ. ಏನು? ಬಾಬಾ ನೀವು ಬಂದ್ರೆ ನಾವು ನೀವು ಬಲಿಹಾರಿ ಆಗ್ಬಿಡ್ತೀವಿ. ಆಪ್ಕೋ ವಾರಿಸ್ ಬನಾಯಂಗೆ, ನಿಮ್ಮನ್ನ ವಾರಸುದಾರ ಮಾಡ್ಕೋತೀವಿ. ಯ ವಾರಿಸ್ ಬನಾತೆ ಹೇ ಜೋ ಕಹತೆ ಪತ್ತರ್ ಟಿಕ್ಕರ್ ಮೇ ಹೋ. ಬಾಬಾ ತಿಸ್ರಿ ಇದು ವಾರಸುದಾರ ಮಾಡ್ಕೊಂತಾರೆ. ಏನ್ ಹೇಳ್ತಾರೆ? ಕಲ್ಲಲ್ಲಿದ್ದಾರೆ, ಮುಳ್ಳಲ್ಲಿದ್ದಾರೆ ಭಗವಂತ. ಕಿತ್ನಿ ಗ್ಲಾನಿ ಕರ್ತೆ ಹೇ ತಬ್ ಬಾಪ ಕಹತೆ ಯದಾ ಯದಾ ಹಿ. ಎಷ್ಟು ಗ್ಲಾನಿ ಮಾಡ್ತಾರೆ ಭಗವಂತನಿಗೆ, ಅದಕ್ಕೆ ಬಾಬಾ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಯದಾ ಯದಾ ಹಿ ಧರ್ಮಸ್ಯ, ಅಂದ್ರೆ ಇಷ್ಟು ಧರ್ಮ ಗ್ಲಾನಿ ಆದಾಗ ನಾನು ಈ ಜಗತ್ತಿಗೆ ಬಂದು ಎಲ್ಲರೂ ಉದ್ಧಾರ ಮಾಡ್ತೀನಂತಾರ ಬಾಬಾ. ಅಭಿ ತುಮ್ ಬಚ್ಚೆ ಬಾಪ್ ಕೋ ಜಾನ್ತೆ ಹೋ ತೋ ಬಾಪ್ ಕಿ ಕಿತ್ನಿ ಮಹಿಮಾ ಕರ್ತೆ ಹೋ. ಈಗ ನೋಡಿ ಕರೆಕ್ಟ್ ತಾವ್ ಮಕ್ಕಳು ತಂದೆನ ತಿಳ್ಕೊಂಡ್ಬಿಟ್ಟಿದ್ದೀರಿ, ಎಷ್ಟು ಬಾಬಂದೆಷ್ಟು ಮಹಿಮೆ ಮಾಡುತ್ತೀರಿ. कोई महिमा तो क्या कभी याद कर दो अक्षर लिखते भी नहीं है. ಬಾಬಾ ತರ ಮಹಿಮೆ ಬಿಟ್ಟು ಬಿಡ್ರಿ,
ನೆನಪು ಮಾಡು ಬಾಬಾ ಹಿಂಗಿಷ್ಟು ನೆನಪು ಮಾಡದೆ ಅನ್ನೋ ಅಕ್ಷರನೂ ಪತ್ರದಲ್ಲಿ ಬರೆಯೋದಿಲ್ಲ. ಬಾಬಾ ತಿಳಿಸ್ತಾ ಇದ್ದಾರೆ ದೇಹ ಅಭಿಮಾನಿ ಬಂದ್ ಪಡುತ್ತೆ, ಯಾಕಂದ್ರೆ ದೇಹಾಭಿಮಾನಿ ಆಗ್ಬಿಡ್ತಾರೆ. लेकिन तुम बच्चे समझते हो हमको बाप मिला है, हमारा बाप हमको पढ़ाते. ಬಟ್ ತಾವ್ ಮಕ್ಕಳು ತಿಳ್ಕೊತೀರಿ ನಮಗ್ ತಂದೆ ಸಿಕ್ಕಿದ್ದಾರೆ, ತಂದೆ ನಮಗೆ ಓದಿಸ್ತಾ ಇದ್ದಾರೆ. ಭಗವಾನ್ ವಾಚ್ ಹೇನ, ಭಗವಾನ್ ವಾಚ್ ಇದೆ ಅಲ್ವಾ, ಏನು ಮೇ ತುಮಕು ರಾಜು ಸಿಖಾತಾ ಹೂಂ. ಭಗವಾನ್ ವಾಚ್, ನಾನ್ ನಿಮಗೆ ರಾಜವನ್ನ ಕಲಿಸ್ತೀನಿ. विश्व की राजाई कैसे प्राप्त हो उसके लिए राजू सिखाता हूं. ವಿಶ್ವದ ರಾಜಯ್ಯನ ಹೆಂಗ್ ಪ್ರಾಪ್ತಿ ಮಾಡ್ಕೋಬೇಕು ಅದಕ್ಕೆ ನಾನು ರಾಜಯೋಗವನ್ನ ಕಲಿಸಿಕೊಡ್ತೀನಂತಾರ ಬಾಬಾ. हम विश्व के बादशाही लेने लिए बेहद के बाप से पढ़ते हैं. या नशा हो तो अपार खुशी आ जाए. ನಾವು ವಿಶ್ವದ ಬಾದಶಾಹಿ ತಗೊಳ್ಳಿಕ್ಕಾಗಿ ಬೇಹದ್ದಿನ ತಂದೆಯಿಂದ ಓದ್ತಾ ಇದ್ದೀವಿ. ಈ ನಶೆ ಇತ್ತಂದ್ರೆ ಅಪಾರ ಖುಷಿಯಲ್ಲಿ ಇರ್ತೀರಂತಾರ ಬಾಬಾ. बल गीता भी पढ़ते हैं परंतु जैसे ऑर्डिनरी किताब पढ़ते हैं. ಬಲೆ ಭಗವದ್ಗೀತೆನ ಓದ್ತಾರೆ, ಹೆಂಗ್ ಓದ್ತಾರೆ ಜನ, ಏನೋ ಒಂದು ಆರ್ಡಿನರಿ ಪುಸ್ತಕ ಓದ್ತಾ ಇದೀವಿ ಅನ್ನೋ ಟೈಪ್ ಓದ್ತಾರೆ. लेकिन गीता पढ़ने व सुनाने वालों में इतनी खुशी नहीं रहती. गीता पढ़कर पूरी की और गया ದಂಧೆ में. ಅರೆ ಗೀತೆ ಓದೋರಿಗೆ ಕೇಳೋರಲ್ಲಿ ಅಷ್ಟು ಖುಷಿನೇ ಇರೋದಿಲ್ಲ. ಆ ಗೀತೆ ಓದ್ತಾರೆ, ಪೂರ್ಣ ಆಯ್ತು, ಮತ್ ತಮ್ ಕೆಲಸಕ್ಕೆ ತೊಡಗ್ಬಿಡುತ್ತಾರೆ. ತುಮ್ಕೋ ತೋ ಅಭಿ ಬುದ್ಧಿ ಮೇ ಹೇ, ಬೇಹದ್ ಕಾ ಬಾಪ್ ಹಮ್ಕೋ ಪಢಾತೆ ಹೇ. ಅರೆ ತಮಗಂತೂ ಈಗೇನ್ ಬುದ್ಧಿಯಲ್ಲಿದೆ, ಬೇಹದ್ದಿನ ತಂದೆ ನಮಗೆ ಓದಿಸ್ತಾರೆ. और कोई की बुद्धि में यह नहीं आएगा कि हमको भगवान पढ़ाते. ಇನ್ ಬೇರೆ ಯಾರ ಬುದ್ಧಿಯಲ್ಲಿ ಇದು ಬರೋದಿಲ್ಲ, ನಮಗೆ ಸ್ವಯಂ ಭಗವಂತ ಓದಿಸ್ತಾ ಇದ್ದಾರೆ. तो पहले पहले कोई भी आवे तो उनको दो बाप की ಥ್ಯೋರಿ ಸಮझानी है. ಸೊ ಯಾರೇ ಫಸ್ಟ್ ಬಂದಾಗ ಅವರಿಗೆ ಮೊದಲು ಇಬ್ಬರು ತಂದೆ ಬಗ್ಗೆ ತಿಳಿಸ್ಕೊಡ್ಬೇಕು. ಬೋಲೋ ಭಾರತ ಸ್ವರ್ಗ ಥಾನ ಅಭಿ ನರಕ ಹೇ. ಹೇಳಿ ಅದರಲ್ಲಿ ಭಾರತ ಸ್ವರ್ಗ ಇತ್ತಲ್ವಾ, ಅದೀಗ ನರಕ ಆಗಿದೆ. ऐसे तो कोई कह न सके कि हम सत्युग में भी हैं कलयुग में भी हैं. ಯಾರು ಈ ಟೈಪ್ ಹೇಳಕ್ ಸಾಧ್ಯ ಇಲ್ಲ. ಇಲ್ರಿ ನಾವು ಸತ್ಯುಗದಾಗ ಅದೀವಿ, ಈಗ ಕಲಿಯುಗದಾಗ ಅದೀವಿ ಅಂತ ಹೇಳಕ್ ಆಗೋದಿಲ್ಲ. किसको दुख मिला तो वह नरक में है, किसको सुख मिला तो स्वर्ग में है. ಯಾರಿಗೆ ದುಃಖ ಸಿಕ್ತಾ ಅವ್ರ ನರಕದಲ್ಲಿದ್ದಾರೆ, ಯಾರಿಗೆ ಸುಖ ಸಿಕ್ತಾ ಅವ್ರ ಸ್ವರ್ಗದಲ್ಲಿದ್ದಾರೆ. ऐसे बहुत कहते दुखी मनुष्य नरक में है, अरे हम तो बहुत सुख में बैठे हैं, महल माड़िया आदि सब कुछ है. ಈಟೆ ಬಹಳ ಜನ ಹೇಳ್ತಾರೆ, ಏನು ಯಾರು ದುಃಖಿ ಇದ್ದಾರೆ ಆ ಮನುಷ್ಯ ನರಕದಲ್ಲಿದ್ದಾನೆ ಅಂತ ಹೇಳ್ತಾರೆ. ನಾವು ಬಾಳ ಸುಖದಲ್ಲಿ ಕುತ್ಕೊಂಡಿವಿ, ಮಹಲ್ ಮಾಡಿಗಳು ಎಲ್ಲ ಐತ್ರಿ ನಮ್ ಕಡೆಗೆ, ನಾವು ಸ್ವರ್ಗದಾಗ ಕುಂತೀವಿ ಅಂತ ಹೇಳ್ತಾರೆ. ಬಾಹರ್ ಕಾ ಬಹುತ್ ಸುಖ ದೇಖ್ತೆ ಹೇನಾ, ಹೊರಗಿನ ಬಾಹ್ಯ ಸುಖವನ್ನ ನೋಡ್ತಾರಲ್ವ ಬಹಳಷ್ಟು. ಯಬಿ ತುಮ್ ಅಭಿ ಸಮಜ್ತೆ ಹೋ ಸತ್ಯುಗಿ ಸುಖ ತೋ ಯಹಾ ಹೋ ನಹಿ ಸಕ್ತಾ. ಬಟ್ ತಾವೀಗ ತಿಳ್ಕೊಂಡಿದಿರಿ ಸತ್ಯುಗದಲ್ಲಿರುವಂತ ಸುಖ ಈ ಕಲಿಯುಗದ ಸಿಗಕ್ ಸಾಧ್ಯ ಇಲ್ಲ. ऐसे भी नहीं गोल्डन एज को आयरन एज कहो और आयरन एज को गोल्डन एज कहो, एक ही बात है. ಹಿಂಗನೂ ಅಲ್ಲ, ಮತ್ತೆ ಏನು ಸ್ವರ್ಣಿಮ ಯುಗಕ್ಕೆ ಕಬ್ಬಿಣ ಯುಗ ಅಂತ ಹೇಳೋದು ಅಥವಾ ಕಬ್ಬಿಣ ಯುಗಕ್ಕೆ ಸ್ವರ್ಣಿಮ ಯುಗ ಅಂತ ಹೇಳಕ್ಕಾಗತ್ತಾ? ಒಂದೇ ಮಾತಾಗ್ಬಿಡತ್ತೆ. ऐसे समझने वाले को भी अज्ञानी कहेंगे. ಆಟ ಯಾರು ತಿಳ್ಕೋತಾರಲ್ಲ ಅವ್ರಿಗೆ ಅಜ್ಞಾನಿ ಅಂತ ಹೇಳ್ತಾರೆ. तो पहले पहले बाप की ಥಿಯರಿ बतानी है. ಅದಕ್ಕೆ ಫಸ್ಟ್ ತಂದೆ ಥಿಯರಿ ಬಗ್ಗೆ ಕ್ಲಿಯರ್ ಮಾಡಿಸ್ಬೇಕು. ಬಾಪ್ ಹಿ ಅಪ್ನಿ ಪಹಚಾನ್ ದೇತೆ. ತಂದೆನೆ ಬಂದು ತನ್ನ ಪರಿಚಯವನ್ನ ತಾನೇ ಕೊಟ್ಕೋತಾರೆ. ಅವ್ರ ತ ಕೊಯ್ ಜಾನ್ತೆ ನಹಿ, ಯಾಕಂದ್ರೆ ಬೇರೆ ಯಾರಿಗೂ ಅದು ಗೊತ್ತಿಲ್ಲ. ಕಹ ದೇತೆ ಪರಮಾತ್ಮ ಸರ್ವ್ಯಾಪಿ. ಪರಮಾತ್ಮ ಎಲ್ಲಿದ್ದಾನೆ ಅಂದ್ರೆ ಹೇಳ್ಬಿಡ್ತಾರೆ ಸರ್ವ್ಯಾಪಿ. अभी तुम चित्र में दिखाते हो आत्मा और परमात्मा का रूप तो एक ही है. ಈಗ ತಾವು ಚಿತ್ರದಲ್ಲಿ ತೋರಿಸ್ತೀರಿ, ಏನು ಆತ್ಮ ಮತ್ತು ಪರಮಾತ್ಮನ ರೂಪ ಒಂದೇ. ವಹ ಭಿ ಆತ್ಮ ಹೇ ಪರಂತು ಉನ್ಕೋ ಪರಮ ಆತ್ಮ ಕಹ ಜಾತಾ ಹೈ. ಅವರು ಒಂದು ಆತ್ಮನೇ, ಬಟ್ ಅವರಿಗೆ ಪರಮ ಆತ್ಮ ಅಂತ ಹೇಳಲಾಗತ್ತೆ. तो बाप बैठ समझाते मैं कैसे आता हूँ. ತಂದೆ ಕುಳಿತು ತಿಳಿಸ್ತಾರೆ ನಾನು ಹೆಂಗ್ ಬರ್ತೀನಿ ಜಗತ್ತಿಗೆ. सभी आत्माएं वह परमधाम में रहती है. ಎಲ್ಲ ಆತ್ಮಗಳು ಆ ಪರಮಧಾಮದಲ್ಲಿ ಇರ್ತಾರೆ. ये बातें बाहर वाला तो कोई समझ नहीं सकता. ಈ ಮಾತುಗಳನ್ನ ಹೊರಗಿನವರು ಬಿಲ್ಕುಲ್ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಾಷಾ ಬಿ ಬಹುತ್ ಸಹಜ ಹೈ. ಭಾಷೆ ಕೂಡ ಬಹಳ ಸಹಜ ಇದೆ.
गीता में श्री कृष्ण का नाम डाल दिया है. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. अब श्री कृष्ण तो गीता सुनाते नहीं. ಈಗ ಶ್ರೀಕೃಷ್ಣ ಅಂತೂ ಗೀತೆಯನ್ನ ಹೇಳುವುದಿಲ್ಲ. वह तो सबको कह न सके कि ಮಾಮೇಕಂ ಯಾದ ಕರೋ. ಶ್ರೀಕೃಷ್ಣ ಎಲ್ಲರಿಗೂ ಹೇಳಕ್ ಸಾಧ್ಯ ಇಲ್ಲ ನನ್ನನ್ನ ನೆನಪು ಮಾಡಿ ಅಂತ. ದೇಹದಾರಿ ಕಿ ಯಾದ ಸೆ ತೋ ಪಾಪ ಕಟ್ಟತೆ ನಹಿ ಹೈ. ದೇಹದಾರಿಯ ನೆನಪಿನಿಂದ ಪಾಪ ಕಟ್ಟಾಗೋದಿಲ್ಲ. ಶ್ರೀಕೃಷ್ಣ ಭಗವಾನವಾಜ್ देह के सब संबंध त्याग मामेकम याद करो. परंतु देह के संबंध तो श्री कृष्ण को भी है और फिर वह तो छोटा सा बच्चा है ना. ಈ ನೋಡಿ ಶ್ರೀಕೃಷ್ಣ ಭಗವಾನ ವಾಚಾದ್ರೆ ಏನು, ದೇಹದ ಎಲ್ಲ ಸಂಬಂಧ ತ್ಯಾಗ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ. ಶ್ರೀಕೃಷ್ಣ ಹೆಂಗ್ ಹೇಳಕ್ ಸಾಧ್ಯ? ಯಾಕಂದ್ರೆ ದೇಹದ ಸಂಬಂಧ ಶ್ರೀಕೃಷ್ಣನಿಗೂ ಇದೆ. ಆಮೇಲೆ ಶ್ರೀಕೃಷ್ಣ ನೋಡ್ರೆ ಚಿಕ್ಕ ಮಗು ಅವನು. ये भी कितनी बड़ी भूल है. ಇದು ಕೂಡ ಎಷ್ಟು ದೊಡ್ಡ ತಪ್ಪಲ್ವಾ. ಇತನಾ ಫರ್ಕ್ ಪಡ್ ಜಾತಾ ಹೈ ಏಕ ಭೂಲ್ ಕೆ ಕಾರಣ. ನೋಡಿ ಒಂದು ತಪ್ಪಿನ ಕಾರಣ ಎಷ್ಟು ವ್ಯತ್ಯಾಸ ಆಗ್ಬಿಡುತ್ತದೆ. ಪರಮಾತ್ಮ ತೋ ಸರ್ವ್ಯಾಪಿ ತೋ ಹೋ ನಹಿ ಸಕ್ತಾ. ಇದು ಕ್ಲಿಯರ್. ಪರಮಾತ್ಮ ಅಂತೂ ಸರ್ವ್ಯಾಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. जिसके लिए कहते हैं सर्व का सद्गति दाता है तो क्या वह भी दुर्गति को पाते हैं. ಯಾರಿಗೆ ನೀವು ಹೇಳ್ತೀರಿ ಸರ್ವರ ಸದ್ಗತಿ ದಾತ, ಹಂಗಾದ್ರೆ ಅವರು ಕೂಡ ದುರ್ಗತಿ ಪಡ್ಕೋತಾರೇನು? ಪರಮಾತ್ಮ ಕಬ ದುರ್ಗತಿ ಕೋ ಪಾತಾ ಹೈ ಕ್ಯಾ? ಪರಮಾತ್ಮ ಎಂದಾದ್ರೂ ದುರ್ಗತಿನ ಪಡ್ಕೋತಾರಾ? ಎಸ ವಿಚಾರ ಸಾಗರ ಮಂಥನ್ ಕರ್ನೆ ಕಿ ಬಾತೆ ಹೇ. ಇದೆಲ್ಲ ವಿಚಾರ ಸಾಗರ ಮಂಥನ ಮಾಡುವಂತ ಮಾತುಗಳು. ಟೈಮ್ ವೇಸ್ಟ್ ಕರ್ನೆ ಕಿ ಬಾತ್ ನಹಿ ಹೇ. ಸಮಯ ವ್ಯರ್ಥ ಮಾಡುವಂತ ಮಾತಿಲ್ಲ. ಮನುಷ್ಯ ತೋ ಕಹ ದೇತೆ ಕಿ ಹಮ್ಕೋ ಫುರ್ಸತ್ ನಹಿ ಹೇ. ಇಲ್ಲಿ ಬನ್ರಿ ಅಂತಂದ್ರೆ ಮನುಷ್ಯ ಹೇಳ್ಬಿಡ್ತಾರೆ, ಇಲ್ರಿ ನಮಗೆ ಪುರ್ಸತ್ತೆ ಇಲ್ಲ. ತುಮ್ ಸಮझाते हो कि आकर कोर्स लो तो कहते फुर्सत नहीं है. ನೀವು ತಿಳಿಸ್ತೀರಿ ಬಂದ್ ಇಲ್ಲಿ ಕೋರ್ಸ್ ತಗೊಳ್ರಿ, ಅವಾಗ ಹೇಳ್ತಾರೆ ಇಲ್ರಿ ನಮಗ್ ಪುರ್ಸೊತ್ತಿಲ್ಲ. 2 दिन आएंगे फिर 4 दिन नहीं आएंगे. 2 ದಿನ ಬರ್ತಾರೆ ಮತ್ 4 ದಿನ ಬರಂಗಿಲ್ಲ. ಪಡೆಂಗೆ ನಹಿ ತೋ ಯಾ ಲಕ್ಷ್ಮೀನಾರಾಯಣ कैसे बन सकेंगे. ನೀವು ಓದೋದೇ ಇಲ್ಲ ಅಂದ್ಮೇಲೆ ಈ ಲಕ್ಷ್ಮಣ ಸಮಾನ ಹೆಂಗಾಗ್ಲಿಕ್ಕೆ ಸಾಧ್ಯ? ಮಾಯಕ ಕಿತನಾ ಫೋರ್ಸ್ ಹೇ. ಮಾಯ ನೋಡಿ ಎಷ್ಟು ಫೋರ್ಸ್ ಇದೆ. ಬಾಪ್ ಸಮझाते जो सेकंड जो मिनट पास होता है ಹೂ ಬಹು ರಿಪೀಟ್ ಹೋತಾ ಹೈ. ತನ್ನ ತಿಳಿಸ್ತಾರೆ ಏನ್ ಸೆಕೆಂಡ್ ಏನ್ ನಿಮಿಷ ಪಾಸ್ ಆಗತ್ತಲ್ವಾ ಅದು ಆಸ್ ಇಟ್ ಇಸ್ ರಿಪೀಟ್ ಆಗತ್ತೆ. ಅನ್ಗಿನತ್ ಬಾರ್ ರಿಪೀಟ್ ಹೋತೆ रहेंगे. ಅನ್ಗಿನತ್ ಲೆಕ್ಕವಿಲ್ಲದಷ್ಟು ಬಾರಿ ಇದು ರಿಪೀಟ್ ಆಗ್ತಿರ್ತದೆ. ಅಭಿ ತೋ ಬಾಪ ದ್ವಾರ ಸುನ್ ರಹೆ ಹೋ. ಈಗ ತಂದೆ ಮೂಲಕ ನೀವು ಕೇಳ್ತಾ ಇದ್ದೀರಿ. ಬಾಬಾ ತೋ ಜನ್ಮ ಮರಣ ಮೇ ಆತೆ ನಹಿ. ಬಾಬಾ ಅಂತೂ ಜನ್ಮ ಮರಣದಲ್ಲಿ ಬರುವುದಿಲ್ಲ. भेंट की जाती है पूरा जन्म मरण में कौन आता है और न आने वाला कौन है. ವ್ಯತ್ಯಾಸವನ್ನ ಪ್ರೂಫ್ ಮಾಡಲಾಗತ್ತೆ. ಪೂರ್ಣ ಜನ್ಮ ಮರಣದಲ್ಲಿ ಯಾರು ಬರ್ತಾರೆ ಮತ್ತು ಯಾರು ಜನ್ಮ ಮರಣದಲ್ಲಿ ಬರುವುದೇ ಇಲ್ಲ. ಸಿರ್ಫ್ ಏಕ್ ಹಿ ಬಾಪ್ ಹೇ ಜೋ ಜನ್ಮ ಮರಣ ಮೇ ನಹಿ ಆತ. ಜನ್ಮ ಮರಣದಲ್ಲಿ ಬರದೇ ಇರೋರಂದ್ರೆ ಒಬ್ರೆ, ಅವ್ರು ಯಾರು? ಶಿವ ಬಾಬಾ. ಬಾಕಿ ತೋ ಸಬ್ ಆತೆ ಹೇ ಇಸ್ಲಿಯೇ ಚಿತ್ರ ಭಿ ದಿಖಾಯಾ ಹೈ. ಬಾಕಿ ಎಲ್ಲರೂ ಜನ್ಮರಣದಲ್ಲಿ ಬರ್ತಾರೆ, ಅದಕ್ಕೆ ಚಿತ್ರದಲ್ಲಿ ತೋರಿಸಲಾಗಿದೆ. ಬ್ರಹ್ಮ और ವಿಷ್ಣು ದೋನೋ ಜನ್ಮ ಮರಣ ಮೇ ಆತೆ ಹೇ. ಬ್ರಹ್ಮ ಮತ್ತು ವಿಷ್ಣು ಇಬ್ರು ಕೂಡ ಜನ್ಮ ಮರಣದಲ್ಲಿ ಬರ್ತಾರೆ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಪಾಠ ಮೇ ಆತೆ ಜಾತೆ ಹೇ. ಬ್ರಹ್ಮನಿಂದ ವಿಷ್ಣು ಆಗ್ತಾರೆ, ವಿಷ್ಣುವಿನಿಂದ ಬ್ರಹ್ಮ, ಈ ಟೈಪ್ ಪಾತ್ರದಲ್ಲಿ ಬರ್ತಿರ್ತಾರೆ. ಎಂಡ್ ಹೋನ ಸಕೆ, ಇದಕ್ಕೆ ಕೊನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಈ ಚಿತ್ರ ಫಿರ್ ಬಿ ಆಕರ್ ಸಬ್ ದೇಖೆಂಗೆ और ಸಮझेंगे. ಈ ಚಿತ್ರವನ್ನ ಕೊನೆಗೆ ಜನ ಬಂದು ನೋಡ್ತಾರೆ, ಇದರ ಬಗ್ಗೆ ತಿಳ್ಕೊತಾರೆ. ಬಹುತ್ ಸಹಜ ಸಮಜ್ ಕಿ ಬಾತ್ ಹೈ. ಇದು ಬಹಳ ಸಹಜ ತಿಳ್ಕೊಳ್ಳುವಂತ ಮಾತು. ಬುದ್ಧಿ ಮೇ ಆನಾ ಚಾಹಿಯೆ ಹಮ್ ಸೋ ಬ್ರಾಹ್ಮಣ ಹೈ ಫಿರ್ ಹಮ್ ಸೋ ಕ್ಷತ್ರಿಯ ವೈಶ್ಯ ಶೂದ್ರ ಬನೆಂಗೆ. ಬುದ್ಧಿಲಿ ಬರಬೇಕು ನಾವೇ ಬ್ರಾಹ್ಮಣ ಮತ್ ನಾವೇ ನೆಕ್ಸ್ಟ್ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ಆಗ್ತೀವಿ. ಫಿರ್ ಬಾಪ್ ಆಯೆಂಗೆ ತೋ ಹಮ್ ಸೋ ಬ್ರಾಹ್ಮಣ ಬನ್ ಜಾಯೆಂಗೆ. ಮತ್ತೆ ತಂದೆ ಬರ್ತಾರಲ್ಲ ಮತ್ತೆ ಶೂದ್ರ ಇದ್ದಂಥವರು ಬ್ರಾಹ್ಮಣರಾಗ್ಬಿಡ್ತೀವಿ. ಯಾದ್ ಕರೋ ತೋ ಬಿ ಸ್ವದರ್ಶನ್ ಚಕ್ರಧಾರಿ ಟಹರೆ. ಇದು ನೀವಿಷ್ಟು ನೆನಪು ಮಾಡಿಕೊಂಡ್ರು ನೀವು ಸ್ವದರ್ಶನ ಚಕ್ರಧಾರಿಗಳಾಗ್ಬಿಡ್ತೀರಿ. ಬಹುತ್ ಹೈ ಜಿನ್ಕೋ ಯಾದ್ ಟಹರ್ತಿ ನಹಿ. ಎಷ್ಟು ಮಕ್ಕಳಿದ್ದಾರೆ ಅವ್ರಿಗೆ ಬುದ್ಧಿಲಿ ಬಾಬಾ ನೆನಪು ಉಳಿಯುವುದೇ ಇಲ್ಲ. ತುಮ್ ಬ್ರಾಹ್ಮಣಿ ಸ್ವದರ್ಶನ್ ಚಕ್ರಧಾರಿ ಬಂತೆ ಹೋ. ತಾವು ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿ ಆಗ್ತೀರಿ.
देवताएं नहीं बनते, अरे देवತೆಗಳಾಗೋದಿಲ್ಲ. ये नॉलेज कि चक्र कैसे फिरता है, इस नॉलेज को पाने से वह यह देवता बने हैं. ಈ ಜ್ಞಾನ, ಯಾವ ಜ್ಞಾನ, ಈ ಚಕ್ರ ಹೆಂಗ್ ತಿರುಗ್ತದೆ, ಈ ಜ್ಞಾನವನ್ನ ಪಡ್ಕೊಳ್ಳೋದ್ರಿಂದ ಆ ಟೈಪ್ ದೇವತೆ ಆಗಿದ್ದೀರಿ. वास्तव में कोई भी मनुष्य ಸ್ವದರ್ಶನ್ ಚಕ್ರಧಾರಿ ಕಹಲಾನೆಗೆ ಲಾಯಕ ನಹಿ ಹೈ. ವಾಸ್ತವದಲ್ಲಿ ಯಾವುದೇ ಮನುಷ್ಯರು ಸ್ವದರ್ಶನ ಚಕ್ರಧಾರಿ ಅಂತ ಹೇಳಿಸ್ಕೊಳ್ಳಿಕ್ಕೆ ಯೋಗ್ಯ ಇಲ್ಲ. ಮನುಷ್ಯೋं की सृष्टि मृत्युलोक ही अलग है. ಮನುಷ್ಯರ ಸೃಷ್ಟಿ ಮೃತ್ಯುಲೋಕನೇ ಬೇರೆ ಇದೆ. जैसे भारतवासियों की रस्म रिवाज अलग है, सबका अलग अलग होता है. ಹೆಂಗ್ ನೋಡಿ, ಭಾರತವಾಸಿಗಳ ರೀತಿ ಪದ್ಧತಿ ಬೇರೆ ಬೇರೆ, ಹಂಗ ಎಲ್ಲರದು ಬೇರೆ ಬೇರೆ ಇರುತ್ತಂತಾರ ಬಾಬಾ. ದೇವತಾಂಕಿ ರಸಂ ರಿವಾಜ್ ಅಲಗ್ ಹೈ, ದೇವತೆಗಳ ರೀತಿ ಪದ್ಧತಿಗಳು ಬೇರೆ ಇದೆ. ಮೃತ್ಯು ಲೋಕಕ್ಕೆ ಮನುಷ್ಯಕಿ ರಸಂ ರಿವಾಜ್ ಅಲಗ್ ಹೈ. ದೇವತೆಗಳ ರೀತಿ ಪದ್ಧತಿ ಬೇರೆ, ಮೃತ್ಯು ಲೋಕದ ಮನುಷ್ಯರ ರೀತಿ ಪದ್ಧತಿಗಳೇ ಬೇರೆ. ರಾತ್ ದಿನ ಕಾ ಫರ್ಕ್ ಹೈ, ರಾತ್ರಿ ಹಗಲಿನ ವ್ಯತ್ಯಾಸ ಇದೆ. ಇಸ್ಲಿಯೇ ಸಬ್ ಕಹತೆ ಹಮ್ ಪತೀತ ಹೈ. ಅದಕ್ಕೆಲ್ರು ಏನ್ ಹೇಳ್ಕೋತಾರ ತಮ್ಮನ್ ತಾವು, ನಾವು ಪತೀತರಿದ್ದೀವಿ. ಹೇ ಭಗವಾನ್, ಹಮ್ ಸಬ್ ಪತಿ ದುನಿಯಾ ಕೆ ರಹನೆ ವಾಲೋಂ ಕೋ ಪಾವನ್ ಬನಾವ್. ಹೇಳ್ತಾರೆ, ಹೇ ಭಗವಂತ, ನಾವೆಲ್ಲ ಪತೀತ ಜಗತ್ನಲ್ಲಿ ಇರುವಂಥವರನ್ನ ನೀನು ಪಾವನ ಮಾಡು. ತುಮಾರಿ ಬುದ್ಧಿ ಮೇ ಹೇ ಪಾವನ್ ದುನಿಯಾ ಆಜ್ ಸೆ 5000 ವರ್ಷ ಪಹಲೆ ಥಿ ಜಿಸ್ಕೋ ಸತ್ಯ ಕಹಾ ಜಾತಾ ಹೈ. ತಮ್ಮ ಬುದ್ಧಿಲಿದೆ, ಪಾವನ ಜಗತ್ತು ಇವತ್ತಿನಿಂದ 5000 ವರ್ಷದ ಮೊದಲಿತ್ತು, ಯಾವುದಕ್ಕೆ ಸತ್ಯುಗ ಅಂತ ಹೇಳಲಾಗ್ತಾ ಇತ್ತು. ತ್ರೇತಾಕು ನೈ ಕಹೆಂಗೆ, ತ್ರೇತಾಗೆ ಹೇಳೋದಿಲ್ಲ. ಬಾಪ್ನೆ ಸಮಜಾಯ ಹೇ ವಹ ಫಸ್ಟ್ ಕ್ಲಾಸ್ ಯಹ ಸೆಕೆಂಡ್ ಕ್ಲಾಸ್. ಬಾಬಾ ತಿಳಿಸಿದಾರೆ, ಸತ್ಯುಗ ಅಂದ್ರೆ ಫಸ್ಟ್ ಕ್ಲಾಸ್, ತ್ರೇತಾಯುಗ ಅಂದ್ರೆ ಸೆಕೆಂಡ್ ಕ್ಲಾಸ್. तो एक एक बात अच्छी ರೀತಿ ಧಾರಣ करनी चाहिए. ಆದ್ರೆ ಒಂದೊಂದು ಮಾತನ್ನು ಒಳ್ಳೆ ರೀತಿ ಧಾರಣೆ ಮಾಡ್ಕೋಬೇಕು. जो कोई भी आए तो सुनकर ವಂಡರ್ ಖಾವೆ. ಯಾರೇ ಬಂದ್ರೋ ಇದು ವಿಚಿತ್ರ ಅನಿಸ್ಬೇಕು. कोई तो ವಂಡರ್ ಖಾತೆ ಹೇ. ಕೆಲವರಿಗೆ ಇದನ್ನೆಲ್ಲ ಕೇಳಾದ್ಮೇಲೆ ಬಹಳ ವಿಚಿತ್ರ ಅನ್ಸುತ್ತೆ. परंतु फिर उनको फुर्सत नहीं रहती जो पुरुषार्थ करे. ಅವ್ರು ಅನುಭವ ಮಾಡ್ತಾರೆ, ಗೊತ್ತಾಗತ್ತೆ, ಬಟ್ ಅವರಿಗೆ ಪುರುಷಾರ್ಥ ಮಾಡ್ಲಿಕ್ಕೆ ಪುರುಸೊತ್ತು ಸಿಗೋದಿಲ್ಲ. फिर सुनते हैं पवित्र जरूर रहना है. ಆಮೇಲೆ ಕೇಳ್ತಾರಲ್ಲ, ಓ ಪವಿತ್ರ ಅವಶ್ಯವಾಗಿ ಇರಬೇಕು. ये काम विकार ही है जो मनुष्य को पतित बनाता है. ಈ ಕಾಮ ವಿಕಾರನೇ ಮನುಷ್ಯರನ್ನ ಪತಿತ ಮಾಡುತ್ತೆ. ಇನ್ಕೋ ಜೀತ್ನೆ से ही तुम जगजीत बनेंगे. ಇದನ್ನ ಗೆಲ್ಲೋದ್ರಿಂದಲೇ ನೀವು ಜಗಜೀತ್ ಆಗ್ತೀರಿ. ಬಾಪ್ನೆ ಕಹಾ भी है ಕಾಮ್ ವಿಕಾರ ಜೀತ್ ಜಗಜೀತ್ ಬನ. ತಂದೆ ಹೇಳ್ತಾರಲ್ವಾ, ಕಾಮ ವಿಕಾರ ಜೀತ್ ಜಗಜೀತರಾಗ್ರಿ. ಮನುಷ್ಯ ಫಿರ್ ಕಹ ದೇತೆ ಮನ ಜೀತೆ ಜಗಜೀತ್ ಬನು. ಅಲ್ಲಿ ಮನುಷ್ಯ ಏನ್ ಹೇಳ್ತಾರೆ, ಮನಸ್ಸನ್ನ ಗೆಲ್ರಿ, ಇಡೀ ಜಗತ್ತನ್ನ ಗೆದ್ದಂಗೆ ಅಂತ. ಬಾಬಾ ಹತ್ರ ಮನ್ಕು ವಶ ಮೇಕರು. ಅವ್ರೇನ್ ಹೇಳ್ಕೊಡ್ತಾರೆ, ನಿಮ್ ಮನಸ್ಸನ್ನ ವಶ ಮಾಡ್ಕೊಳ್ರಿ. ಅಬ ಮನ್ ಅಮನ್ ತೋ ತಬ್ ಹೋ ಜಬ್ ಶರೀರ್ ನಾ ಹೋ. ಈಗ ಮನ್ ಅಮನ್ ಆಗೋದು ಯಾವಾಗ, ಯಾವಾಗ ಶರೀರ ಇರಂಗಿಲ್ಲ. ಬಾಕಿ ಮನ್ ಅಮನ್ ತೋ ಕಭಿ ಹೋತಾ ಹಿ ನಹಿ. ಬಾಕಿ ಶರೀರದಲ್ಲಿರ್ತಾ ಮನಸ್ಸು ಅಮನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. देह मिलती है कर्म करने के लिए, तो फिर कर्मातीत अवस्था में कैसे रहेंगे. ದೇಹ ಸಿಗೋದೇ ಕರ್ಮ ಮಾಡ್ಲಿಕ್ಕಂದ ಮೇಲೆ ಕರ್ಮಾತೀತ ಅವಸ್ಥೆ ಹೆಂಗಿರ್ತೀರಿ. ಕರ್ಮಾತೀತ ಅವಸ್ಥಾ ಕಹಾ ಜಾತಾ ಹೈ ಮುರ್ದೆಕೋ. ಕರ್ಮಾತೀತ ಅವಸ್ಥೆ ಅಂತ ಹೇಳೋದು ಶವಗಳಿಗೆ. ಜೀತೆ ಜಿ ಮುರ್ದ ಶರೀರ ಸೆ ನ್ಯಾರ. ಜೀವಂತವಾಗಿದ್ದು ಶವ ಅಂದ್ರೆ ಶರೀರದಿಂದ ಭಿನ್ನ. ತುಮ್ಕೋ ಭಿ ಶರೀರ ಸೆ ನ್ಯಾರ ಬನ್ನೆ ಕಿ ಪಡಾಯಿ ಪಡಾತೆ ಹೈ. ತಮಗೂ ಕೂಡ ಶರೀರದಿಂದ ಭಿನ್ನ ಆಗುವಂತ ಶಿಕ್ಷಣವನ್ನ ಓದಿಸಲಾಗತ್ತೆ. ಶರೀರ ಸೆ ಆತ್ಮ ಅಲಗ್ ಹೈ. ಯಾಕಂದ್ರೆ ಶರೀರದಿಂದ ಆತ್ಮ ಭಿನ್ನ. ಆತ್ಮ ಪರಮಧಾಮ್ ಕಿ ರಹನೆ ವಾಲಿ ಹೈ. ಆತ್ಮ ಪರಮಧಾಮದಲ್ಲಿ ಇರುವಂತದ್ದು. ಆತ್ಮ ಶರೀರ ಮೇ ಆತಿ ಹೈ तो उनको ಮನುಷ್ಯ ಕಹಾ ಜಾತಾ ಹೈ. ಆತ್ಮ ಶರೀರದಲ್ಲಿ ಯಾವಾಗ ಬರುತ್ತಲ್ವಾ, ಆಗ ಮನುಷ್ಯ ಅಂತ ಹೇಳಲಾಗುತ್ತೆ. ಶರೀರ ಮಿಲ್ತಾ ಹೈ ಕರ್ಮ ಕರ್ನೆ ಕೆ ಲಿಯೆ. ಶರೀರ ಸಿಗೋದು ಯಾಕೆ, कर्म ಮಾಡ್ಲಿಕ್ಕೆ. एक शरीर छूट जाएगा फिर दूसरा शरीर आत्मा को लेना है कर्म करने के लिए. ಒಂದು ಶರೀರ ಬಿಡ್ತಾ ಮತ್ತೆ ಇನ್ನೊಂದು ಶರೀರ ತಗೊಳ್ಳೇಬೇಕು ಆತ್ಮ. ಯಾಕಂದ್ರೆ ಕರ್ಮ ಅಂತೂ ಮಾಡ್ಲೇಬೇಕಾಗತ್ತೆ. ಶಾಂತ ತೋ ತಬ್ रहेंगे जब कर्म नहीं करना होगा. ಶಾಂತ ಯಾವಾಗಿರ್ತೀರಿ, ಯಾವಾಗಿರಕ್ ಸಾಧ್ಯ, ಯಾವಾಗ ಯಾವ ಏನು ಕರ್ಮ ಮಾಡೋದಿಲ್ಲ. ಮೂಲವತನ್ ಮೇ ಕರ್ಮ ಹೋತಾ ನಹಿ. ಮೂಲವತನದಲ್ಲಿ ಕರ್ಮ ಇರೋದೇ ಇಲ್ಲ.
सृष्टि का चक्र यहाँ फिरता है, सृष्टिಯ ಚಕ್ರ ಇಲ್ಲಿ ತಿರುಗುತ್ತೆ. बाप को और सृष्टि चक्र को जानना है, इसको ही नॉलेज कहा जाता है. ತಂದೆ ಮತ್ತು ಸೃಷ್ಟಿ ಚಕ್ರವನ್ನ ತಿಳ್ಕೋಬೇಕು, ಇದಕ್ಕೇನೆ ಜ್ಞಾನ ಅಂತ ಹೇಳಲಾಗತ್ತೆ. या आंखें जब तक पतित क्रिमिनल है तो इन आंखों से पवित्र चीज देखने में आ नहीं सकती, इसलिए ज्ञान का तीसरा नेत्र चाहिए. ಅದಕ್ಕೆ ಈ ಕಣ್ಣುಗಳು ಎಲ್ಲಿವರೆಗೆ ಪತಿತ ಕ್ರಿಮಿನಲ್ ಇದೆ, ಕೆಟ್ಟದ್ದಿದೆ, ಅಲ್ಲಿವರೆಗೆ ಈ ಕಣ್ಣುಗಳಿಂದ ನೀವು ಪವಿತ್ರ ವಸ್ತುವನ್ನು ನೋಡಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಜ್ಞಾನದ ಮೂರನೇ ನೇತ್ರ ಬೇಕು. जब तक तुम कर्मातीत अवस्था को पाएंगे अर्थात देवता बनेंगे, फिर तो इन आंखों से देवताओं को देखते रहेंगे. ನೋಡಿ, ಯಾವಾಗ ತಾವು ಕರ್ಮಾತೀತ ಅವಸ್ಥೆ ಪಡ್ಕೋತೀರಿ ಅರ್ಥಾತ್ ದೇವತೆ ಆಗ್ತೀರಿ, ಅವಾಗ ಈ ಕಣ್ಣುಗಳಿಂದ ದೇವತೆಗಳನ್ನೇ ನೋಡ್ತೀರಿ. बाकी से शरीर में इन आंखों से श्री कृष्ण को देख नहीं सकते. ಬಾಕಿ ಈ ಶರೀರದಲ್ಲಿ ಈ ಕಣ್ಣುಗಳಿಂದ ನೀವು ಶ್ರೀಕೃಷ್ಣ ನೋಡಕ್ ಸಾಧ್ಯ ಇಲ್ಲ. बाकी साक्षात्कार किया तो उसे कुछ मिलता थोड़े ही है. ಆಯ್ತು, ಬಾಕಿ ಸಾಕ್ಷಾತ್ಕಾರ ಆಯ್ತು, ಬಟ್ ಅದರಿಂದ ನಿಮ್ಗೇನು ಸಿಗೋದಿಲ್ಲ ಅಂತಾರೆ ಬಾಬಾ. ಅಲ್ಪ ಕಾಲ के लिए खुशी रहती है, ಕಾಮನಾ ಪೂರಿ हो जाती. ಅಲ್ಪ ಕಾಲಕ್ಕೆ ಖುಷಿ ಆಗತ್ತೆ, ಹೋ ನಮ್ ಕಾಮನೆ ಪೂರ್ಣ ಆಯ್ತು ಅಂತೇಳಿ. ಡ್ರಾಮಾ ಮೇ ಸಾಕ್ಷಾತ್ಕಾರ ಕಿ ಬಿ ನೂಂದ್ ಹೇ, ಡ್ರಾಮಾದಲ್ಲಿ ಸಾಕ್ಷಾತ್ಕಾರದ್ದು ಕೂಡ ಫಿಕ್ಸ್ ಇದೆ. ಇಸೆ ಪ್ರಾಪ್ತಿ ಕುಚ್ ನೈ ಹೋತಿ, ಬಟ್ ಇದರಿಂದ ಏನೂ ಪ್ರಾಪ್ತಿ ಆಗುದಿಲ್ಲ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ, ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. धारणा के लिए मुख्य सार, धारणೆಗಾಗಿ मुख्य सार. फर्स्ट पॉइंट, शरीर से न्यारी आत्मा हूं, जीते जी इस शरीर में रहते जैसे मुर्दा. इस स्थिति के अभ्यास से कर्मातीत अवस्था बनानी है. ನಾನು ಯಾರು ಶರೀರದಿಂದ ಭಿನ್ನ ಆತ್ಮ ಆಗಿದ್ದೀನಿ, ಜೀವಂತವಾಗಿದ್ದು ಈ ಶರೀರದಲ್ಲಿ ಇರ್ತಾ ಒಂದು ರೀತಿ ಶವ. ಈ ಸ್ಥಿತಿಯ ಅಭ್ಯಾಸದಿಂದ ಕರ್ಮಾತೀತ ಅವಸ್ಥೆಯನ್ನ ಮಾಡ್ಕೋಬೇಕು. ಸೆಕೆಂಡ್ ಪಾಯಿಂಟ್, ಸರ್ವಿಸ್ का सबूत देना है, ಸೇವೆಯ ಸಾಕ್ಷಿ ಕೊಡಬೇಕು. देह भान को छोड़ अपना सच्चा सच्चा समाचार देना है. ದೇಹಾಭಿಮಾನವನ್ನ ಬಿಟ್ಟು ತಮ್ಮ ಸತ್ಯ ಸತ್ಯ ಸಮಾಚಾರವನ್ನ ಬಾಬರವರಿಗೆ ಕೊಡಬೇಕು. ಪಾಸ್ ವಿತ್ ಆನರ್ ಹೋನೆ ಕಾ ಪುರುಷಾರ್ಥ ಕರ್ನಾ ಹೈ, ಗೌರವಾನ್ವಿತವಾಗಿ ಪಾಸ್ ಆಗುವಂತ ಪುರುಷಾರ್ಥ ಮಾಡಬೇಕು. वरदान, अपने शांत स्वरूप स्टेज द्वारा शांति की किरणें फैलाने वाले मास्टर शांति सागर भव. ತಮ್ಮ ಶಾಂತ ಸ್ವರೂಪ ಸ್ಟೇಜ್ ಮೂಲಕ ಶಾಂತಿ ಕಿರಣಗಳನ್ನ ಹರಡಿಸುವಂತಹ ಮಾಸ್ಟರ್ ಶಾಂತಿ सागर भव. वर्तमान समय विश्व के मेजॉरिटी आत्माओं को सबसे ज्यादा आवश्यकता है सच्चे शांति की. ವರ್ತಮಾನ ಸಮಯ ವಿಶ್ವದ ಮೆಜಾರಿಟಿ ಆತ್ಮಗಳಿಗೆ ಎಲ್ಲರಿಗಿಂತ ಹೆಚ್ಚು ಅವಶ್ಯಕತೆ ಏನಿದೆ? ಯಾವ ಅವಶ್ಯಕತೆ ಇದೆ? ಸತ್ಯ ಶಾಂತಿ. अशांति के अनेक कारण दिन प्रतिदिन बढ़ रहे हैं और बढ़ते जाएंगे. ಅಶಾಂತಿಯ ಅನೇಕ ಕಾರಣ ದಿನ ಪ್ರತಿದಿನ ಹೆಚ್ಚಾಗ್ತಾ ಇದೆ ಮತ್ತು ಇದು ಹೆಚ್ಚು ಆಗಲೇಬೇಕು ಅಂತಾರೆ ಬಾಬಾ. अगर स्वयं अशांत नहीं भी होंगे तो औरों के अशांति का वायुमंडल वातावरण शांत अवस्था में बैठने नहीं देगा. ಆಯ್ತು, ಅಕಸ್ಮಾತ್ ಒಂದು ವೇಳೆ ಅವರು ಸ್ವಯಂ ಅಶಾಂತ ಇಲ್ಲ, ಆದ್ರೆ ಅನ್ಯರ ಅಶಾಂತಿಯ ವಾಯುಮಂಡಲ ವಾತಾವರಣ ಅಶಾಂತ ಅವಸ್ಥೆಯಲ್ಲಿ ಕುತ್ಕೊಳ್ಳಕ್ಕೆ ಬಿಡೋದಿಲ್ಲ. ಅಶಾಂತಿಗೆ ತನಾವ್ ಕಾ ಅನುಭವ ಬಡೇಗ, ಆ ಅಶಾಂತಿಯ ಒಂದು ತನಾವಿನ ಅನುಭವ ಆಗತ್ತೆ, ಹೆಚ್ಚಾಗತ್ತೆ. ऐसे समय पर आप मास्टर शांति के सागर बच्चे अशांति के संकल्पों को मर्ज कर विशेष शांति का वाइब्रेशन फैलाओ. तो ಅಂತ ಸಮಯದಲ್ಲಿ
ತಾವು ಮಾಸ್ಟರ್ ಶಾಂತಿ ಸಾಗರನ ಮಕ್ಕಳು ಅಶಾಂತಿಯ ಸಂಕಲ್ಪಗಳನ್ನ ಮರ್ಜ್ ಮಾಡಿ ವಿಶೇಷ ಶಾಂತಿಯ ವೈಬ್ರೇಷನ್ ಅನ್ನ ಹರಡಿಸ್ಬೇಕು ಅಂತಾರೆ ಬಾಬಾ. स्लोगन, बाप के सर्व गुणों का अनुभव करने के लिए सदा ज्ञान सूर्य के सम्मुख रहो. ತಂದೆಯ ಸರ್ವ ಗುಣಗಳ ಅನುಭವ ಮಾಡಬೇಕಂದ್ರೆ ಸದಾ ಜ್ಞಾನ ಸೂರ್ಯನ ಸಮ್ಮುಖದಲ್ಲಿರಿ. अव्यक्त इशारे, इस अव्यक्ति मास में बंधन मुक्त रह जीवन मुक्त स्थिति का अनुभव करो. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ ಮುಕ್ತ ಸ್ಥಿತಿಯ ಅನುಭವನ ಮಾಡಿ. अभी समय की बचत, संकल्पों की बचत, शक्ति के बचत की योजना बनाकर बिंदी रूप की स्थिति को बढ़ाओ. ಈಗ ಸಮಯದ ಉಳಿತಾಯ, ಸಂಕಲ್ಪಗಳ ಉಳಿತಾಯ, ಶಕ್ತಿಯ ಉಳಿತಾಯದ ಯೋಜನೆಯನ್ನ ಮಾಡಿಕೊಂಡು ಬಿಂದು ರೂಪದ ಸ್ಥಿತಿಯನ್ನ ಹೆಚ್ಚು ಮಾಡಿಕೊಳ್ಳಿ. जितना बिंदी रूप की स्थिति होगी उतना कोई भी इविल स्पिरिट व इविल संस्कार का फोर्स आप लोगों पर वार नहीं करेगा. ನೋಡಿ ಬಾಬಾ ಎಷ್ಟು ಹೇಳ್ತಾರೆ, ಎಷ್ಟು ಬಿಂದು ರೂಪದ ಸ್ಥಿತಿ ನಿಮ್ಮದಿರುತ್ತಲ್ಲ ಅಷ್ಟು ಯಾವುದೇ ಒಂದು ಇವಿಲ್ ಶಕ್ತಿ, ಕೆಟ್ಟ ಶಕ್ತಿ ಅಥವಾ ಇವಿಲ್ ಸಂಸ್ಕಾರದ ಫೋರ್ಸು ನಿಮ್ಮ ಮೇಲೆ ದಾಳಿ ಮಾಡಕ್ಕೆ ಸಾಧ್ಯ ಇಲ್ಲ. आप भी उनसे मुक्त रहेंगे, ಅವಾಗ ತಾವು ಕೂಡ ಅದರಿಂದ ಮುಕ್ತ ಇರ್ತೀರಿ. और आपका शक्ति रूप उन्हों को भी मुक्त करेगा, ಮತ್ತೆ ನಿಮ್ಮ ಶಕ್ತಿ ರೂಪ ಅವರನ್ನು ಕೂಡ ಅದರಿಂದ ಮುಕ್ತ ಮಾಡುತ್ತೆ. अच्छा, ओम शांति. ವತನದ ನೆನಪಿನಲಿ ಜಗವನ್ನೇ ಮರೆತೆವು, ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಭೂಮಿಯ ಮೇಲೆ ನಡೆದರು ಗಗನದ ಅನುಭವ ಆಗಿದೆ, ಉತ್ಸಾಹದಲ್ಲಿ ಹಾರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು. ಹೃದಯದ ಮಾತನ್ನು ಕೇಳುವೆ ಬಾಬಾ, ಬಾಹುಗಳಲ್ಲಿ ಬಳಸುವೆ ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಎಲ್ಲಿಗೆ ನಾವು ಬಂದಿಹೆವು, ಪರಿಷ್ಠೆಗಳ ಪ್ರಪಂಚಕ್ಕೆ ದಿವ್ಯ ಪ್ರಕಾಶವ ಕಂಡೆವು, ಅದ್ಭುತದಾಯಿ ಆಕಾಶದಿ, ಅದ್ಭುತದ ಈ ಆಕಾಶದಿ. ಜಗದಿಂದ ದೂರವಾಗಿಹ ಜಗವನ್ನೇ ನೀಡಿದೆ, ನಿನ್ನ ವತನದ ನೆನಪಿನಲಿ
ಜಗವನ್ನೇ ಮರೆತೆವು. ಅನುಪಮ ಪ್ರೀತಿಯ ತೋರಿದೆ ನಿನ್ನ ಹೃದಯದಿ ಇರಿಸಿದೆ ಬಾಬಾ, ನಾವು ನೋಡಿದೆವು ನಮ್ಮ ಹೃದಯದಿ ನಿನ್ನನು, ನಮ್ಮ ಹೃದಯದಿ ನಿನ್ನನು. ಪ್ರೀತಿಯ ಆಳವ ತೋರಿದೆವು, ಅಂತರಾಳದಿ ಬೆರೆತೆವು ನಿನ್ನ ವತನದ ನೆನಪಿನಲಿ. ಜಗವನ್ನೇ ಮರೆತೆವು, ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿ ಧಾಮವ ತಲುಪೋಣ. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಶಾಂತಿ ಧಾಮವ ತಲುಪೋಣ. ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ
ಶಾಂತಿಧಾಮವ ತಲುಪೋಣ. ಅಲ್ಲಿದೆ ಬೆಳಕು, ಶೀತಲ ಶಾಂತಿ, ತಂಪು ಸೊಂಪಿನ ಅಮೃತದ ಕಾಂತಿ. ಅಲ್ಲಿದೆ ಬೆಳಕು, ಶೀತಲ ಶಾಂತಿ, ತಂಪು ಸೊಂಪಿನ ಅಮೃತದ ಕಾಂತಿ. ಇರುವನು ಅಲ್ಲಿಯೇ ಆ ಶಿವ ತಂದೆ, ಕೊಡುವನು ಯಮಗೆ ಮುಕ್ತಿಯ ಹಿಂದೆ. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿಧಾಮವ ತಲುಪೋಣ. ಶಾಂತಿಧಾಮವ ತಲುಪೋಣ. ಶಾಂತಿಧಾಮವ ತಲುಪೋಣ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು, ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಘನಘೋರದ ಕತ್ತಲೆಯು ಇರಲು ಅಲ್ಲಿ ಬೆಳಕು ಮೂಡಿದೆ. ನಿನ್ನ ಒಂದು ನೋಟದಿಂದ ಬಾಬಾ ನವಜೀವನವು ದೊರೆತಿದೆ. ಮನಕ್ಕೆ ಶಾಂತಿ ನೀಡಿದೆ, ಮನಕ್ಕೆ ಶಾಂತಿ ನೀಡಿದೆ. ಸರ್ವ ಕಷ್ಟ ದೂರ ಮಾಡಿದೆ. ನಿನ್ನ ಮಧುರ ನೆನಪು ಬಾಬಾ,
ಗಂಗಾ ಜಲವು ಜಲದಿ ಮನದ ಪಾಪ ತೊಳೆದಿದೆ. ಮುಖದಿ ಹೊಳಪು ಮೂಡಿದೆ, ಖುಷಿಯ ಹೂವು ಅರಳಿದೆ. ಇದೇ ಸಂಜೀವನಿ ಬೂಟಿಯು, ಇದೇ ಸಂಜೀವನಿ ಬೂಟಿಯು ಜೀವನವ ದಾನ ನೀಡಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ.